ದಿನಗಳಲ್ಲಿ ವರ್ತೂ ಸಂತೋಷ್ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾರೆ. ಏನಾದ್ರೆ ಸೀಕ್ರೆಟ್ ಅಷ್ಟಿದಾನ ಅಂದ್ರೆ ಅದು ಅಷ್ಟು ಬಟ್ಟೆಗಳು ನನಗೇನು ಬಟ್ಟೆ ಮೇಲೆ ಅಷ್ಟು ಕ್ರೇಜ್ ಇಲ್ಲ. ನನಗೇನಿದ್ರು ದನಿಲ್ ಮೇಲೇ ಕ್ರೇಜು. ಇವತ್ತು ಹುಡುಗರೆಲ್ಲ ಗಿಫ್ಟ್ಗಳು ತಂದು ಕೊಡ್ತಾರೆ. ಆಮೇಲೆ ನಮ್ಮ ಮನೆಯಲ್ಲೂ ಎಲ್ಲ ಏನು ಎಷ್ಟೊಂದು ಬಟ್ಟೆಗಳವೆ ಅದಕ್ಕೆ ಹಾಕೋ ಅಂತಾರೆ, ಅದಕ್ಕೆ ಹಾಕೊತ ಇದ್ದೀನಿ ಅಷ್ಟೇ. ಅದರಲ್ಲಿ ಬೇರೆ ಏನಿಲ್ಲ. ಆಮೇಲೆ ಇನ್ನೊಂದು ಎಲ್ರಿಗೂ ಹೇಳೋದು ಅಷ್ಟೇ, ನಾನು ಇರೋವರೆಗೂ ಜೀವನ, ಆ ಇರೋವರೆಗೂ ಒಳ್ಳೆ ಮಾತಾಡಿ ಒಳ್ಳೆ ಸ್ನೇಹ ಮಾಡಿ ಒಂದು 4 ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಹೋಗ್ತಾ ಇರಬೇಕಷ್ಟೇ. ಯಾರಿಗೂ ಶಾಶ್ವತ ಅಲ್ಲ ಈ ಭೂಮಿ ಅನ್ನೋದು. ಆ ಕಾರಣಕ್ಕೆ ಯಾವತ್ತೇ ಆಗಲಿ ನಾವು ಎಲ್ಲೇ ಹೋಗಿ ಮಾತಾಡಬೇಕಾದ್ರೆ ಆಗಲಿ, ಇಲ್ಲ ಒಂದು ಮೀಡಿಯಾ ನಮ್ಮ ಮುಂದೆ ಐತೆ ಸಣ್ಣದೇ ಆಗಲಿ, ಯಾವುದೋ ಒಂದು ತಪ್ಪು ಮಾತು ಮಾತಾಡ್ರೆ ಅದು ಎಲ್ಲೋ ಹೋಗಿ ರೀಚ್ ಆಗಿಬಿಡ್ತದೆ. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣದಾಗಿ ಮಾತಾಡಿರ್ತೀವಿ. ಬಟ್ ಏನಂತಂದರೆ ಕೆಲವೊಬ್ರದ್ದು ಅದೇ ಕೆಲಸ. ಆ ಕಾರಣಕ್ಕೆ ನಾನು ಎಲ್ರಿಗೂ ನಿಮ್ಗೆ ಹೇಳೋದು ಅಷ್ಟೇ, ವೀಡಿಯೋಗಳು ನೀವು ಮಾಡ್ತೀರಾ, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥದ್ದು. ಇವತ್ತು ಈ ಬಟ್ಟೆ ಶಾಪ್ ಓಪನ್ ಮಾಡಿದ್ರೆ ಅವ್ರಿಗೂ ಒಂದು ಜೀವನ ಆಗ್ತೈತೆ, ಬರ್ತಕ್ಕಂಥ ಕಸ್ಟಮರ್ಸ್ಗೂ ಅಷ್ಟೇ ರೀಸನಬಲ್ ರೇಟಾಗಿ ಕೊಡ್ರಿ ಅಂತ ಈ ಥರದ್ದು ಮಾಡೋಣ. ಅರ್ಥಾಯ್ತಾ? ಕಮರ್ಷಿಯಲ್ಲೇ ಮಾಡ್ಕೊಂಡು ಹೋದ್ರೂ ತಪ್ಪಾಗುತ್ತೆ ಅಲ್ವಾ? ಯಾಕಂತಂದರೆ ಪ್ರಮೋಟ್ ಮಾಡೋಕ್ಕೆ ನಿಮ್ಮನ್ನು ಕರೆಸ್ತಾರೆ ಕೆಲವೊಬ್ಬರು. ಕೆಲವೊಂದು ಡೋಂಗಿಗಳು ಇರ್ತಾರೆ ಅಂತಂದರೆ ಅಲ್ಲಿ ಏನು ಇರೋದೇ ಇಲ್ಲ, ಅದನ್ನೆಲ್ಲ ಪ್ರಮೋಟ್ ಮಾಡಿಸ್ಬಿಟ್ಟಿರ್ತಾರೆ ನಿಮ್ಮ ಕೈಯಲ್ಲಿ. ಒಂದಿನ ಅದು ನಿಮಗೆ ಮುಳುವಾಗುತ್ತೆ. ದಯವಿಟ್ಟು ವೀಡಿಯೋಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ವಿವರವಾಗಿ ವ್ಯವಸ್ಥಿತವಾಗಿ ಕ್ಲೀನಾಗಿ ಮಾಡಿರಿ ಅಂತ ನಾನು ಕೇಳ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಅಷ್ಟೇ, ಆಮೇಲೆ ಎಲ್ಲ ಚಾನಲ್ವರೆಗೂ ನಾನು ಕೇಳ್ಕೊಳೋದಂದರೆ ಇವತ್ತು ಯಾರೇ ವ್ಯಕ್ತಿ ಬೆಳಿಬೇಕಾದ್ರೂ ಮೇಯ್ನ್ ಇರೋದೇ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಮೀಡಿಯಾ. ಅದರಿಂದನೇ ವ್ಯಕ್ತಿ ಬೆಳಿಬೇಕು. ಅದನ್ನು ಬಳಸ್ಕೊಳೋ ರೀತಿ ನಮ್ಮಲ್ಲೂ ಇರಬೇಕು, ಅದು ಪ್ರೋತ್ಸಾಹ ರೀತಿ ನಿಮ್ಮಲ್ಲೂ ಇರಬೇಕು. ಯಾಕಂದರೆ ಇದೆರಡೂ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಥರ ಇರ್ತದೆ ನಿಮ್ಮ ನಡುವೆ ಅಲ್ವಾ? ಯಾಕಂತಂದರೆ ನಮ್ಮ ಕಡೆಯಿಂದನೂ ನಿಮ್ಗೆ ಬೇಕಾಗಿರೋದಿರ್ತದೆ, ನಿಮ್ಮ ಕಡೆಯಿಂದನೂ ನಮ್ಗೆ ಬೇಕಾಗಿರೋದಿರ್ತದೆ. ಇದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ನ ಹಿಂಗೆ ಸಾಯೋವರೆಗೂ ಬೆಳೆಸ್ಕೊಂಡು ಹೋಗ್ರಿ ಅಂತ ನಾನು ಹೇಳ್ತೀನಿ. ಜೈ ಹಳ್ಳಿಕಾರ್.